ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಸ ನಿರ್ವಹಣೆಯೇ ದೊಡ್ಡ ಸಮಸ್ಯೆ ಅಲ್ವಾ? ಅದರಲ್ಲೂ ಕೊಳೆತು ಹೋಗುವ ತರಕಾರಿ ಮತ್ತಿತರ ತ್ಯಾಜ್ಯಗಳು ಅಂತಹ ಸಮಸ್ಯೆಯಲ್ಲ. ಅವುಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡುವ ಹಲವಾರು ಸಂಸ್ಥೆಗಳೇ ಇವೆ. ಬೆಂಗಳೂರಿನಲ್ಲೂ ಕೂಡ ಮಲ್ಲೇಶ್ವರಂ ಸೇರಿದಂತೆ ಹಲವು ಕಡೆಗಳಲ್ಲಿ ಕಸವನ್ನ ಖರೀದಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸುವ ಪ್ರಯತ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈ ತ್ಯಾಜ್ಯವನ್ನ ಬಳಕೆ ಮಾಡಿಕೊಂಡು ಬಯೋಗ್ಯಾಸ್ ಹಾಗೂ ವಿದ್ಯುತ್ ಉತ್ಪಾದನೆ ಮಾಡುವ ಪ್ರಯತ್ನವೂ ನಡೆದಿದೆ. ಬಿಡದಿ ಬಳಿ ಈ ರೀತಿ ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಬೃಹತ್ ಘಟಕವೊಂದನ್ನು ಸ್ಥಾಪಿಸಲು ಸರ್ಕಾರ ಉದ್ದೇಶಿಸಿತ್ತು. ಯಾಕೆ ಸುಮಾರು 20-25 ವರ್ಷದಿಂದ ಈ ಬಗ್ಗೆ ವಿವಿಧ ಸರ್ಕಾರಗಳು ಕೇವಲ ಹೇಳಿಕೆಗಳನ್ನ ಕೊಡುತ್ತಿವೆ ಹೊರತು ಯೋಜನೆ ಕೈಗೂಡುವ ಯಾವುದೇ ಲಕ್ಷಣ ಕಾಣಿಸುತ್ತಿಲ್ಲ. ನಾವು ಇವತ್ತು ನಿಮಗೆ ಹೇಳುವುದಕ್ಕೆ ಹೊರಟಿರೋದು ನಗರ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಮಾಡೋ ವಿಷಯ ಅಲ್ಲ. ಇದು ಅದಕ್ಕಿಂತಲೂ ಡಿಫರೆಂಟ್ ಕಹಾನಿ. ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿ ಭಾರಿ ಪ್ರಮಾಣದಲ್ಲಿ ದಿನದಿನವೂ ತ್ಯಾಜ್ಯ ಹೊರಬೀಳುತ್ತದಲ್ಲ, ಅದರಲ್ಲಿ ಕೊಳೆಯುವಂತಹ ಹಸಿ ಕಸ ಅಂತಹ ಸಮಸ್ಯೆ ಅಲ್ಲ. ಆದರೆ ಭಾರಿ ಪ್ರಮಾಣದಲ್ಲಿ ಸಮಸ್ಯೆಯನ್ನ ಉಂಟು ಮಾಡೋದು ಪ್ಲಾಸ್ಟಿಕ್ ತ್ಯಾಜ್ಯ. ಈ ಪ್ಲಾಸ್ಟಿಕ್ಗೆ ಕೊಳೆಯುವ ಗುಣವೇ ಇಲ್ಲ. ಹಾಗಾಗಿ ಇದು ಪರಿಸರಕ್ಕೆ ದೊಡ್ಡ ಸಮಸ್ಯೆಯನ್ನ ತಂದೊಡ್ಡಬಲ್ಲುದು ಅನ್ನೋದು ಪರಿಸರ ವಿಜ್ಞಾನಿಗಳ ಆತಂಕವೂ ಹೌದು. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರವೂ ಸೇರಿದಂತೆ ಹಲವು ಸರ್ಕಾರಗಳು 0.4 ಮೈಕ್ರಾನ್ಗಿಂತ ತೆಳುವಾದ ಪ್ಲಾಸ್ಟಿಕ್ ಬಳಕೆಯನ್ನೇ ನಿಷೇಧಿಸಿದೆ. ಆದರೆ ಆ ನಿಷೇಧ ಕೇವಲ ಪುಸ್ತಕದ ಬದನೆಕಾಯಿ ಆಗಿರೋದಂತೂ ಕಟು ಸತ್ಯ. ನಿಂತೇ ಹೋಯ್ತು ಪ್ಲಾಸ್ಟಿಕ್ ರಸ್ತೆ ನಿರ್ಮಾಣ ಯೋಜನೆ. ನಾವು ನೀವೆಲ್ಲ ಬಳಸಿ ಎಸೆಯುವ ಪೆಟ್ ಬಾಟಲ್ಗಳು ಇರಬಹುದು, ಬಿಸ್ಕೆಟ್ ಸೇರಿದಂತೆ ಹಲವು ತಿಂಡಿ ತಿನಿಸುಗಳ ರ್ಯಾಪರ್ಗಳಿರಬಹುದು, ಅಥವಾ ಅದರ ದಪ್ಪ ಎಷ್ಟೇ ಇರಲಿ ಎಲ್ಲದಕ್ಕೂ ಬಳಸುವ ಕ್ಯಾರಿ ಬ್ಯಾಗ್ಗಳಿರಬಹುದು. ಅವುಗಳನ್ನ ಏನ್ ಮಾಡೋದು? ಪೆಟ್ ಬಾಟಲ್ಗಳಾದ್ರೆ ಅದನ್ನ ರೀಸೈಕಲ್ ಮಾಡಬಹುದು. ಕರಗಿಸಿ ಮತ್ತೆ ಪ್ಲಾಸ್ಟಿಕ್ನಿಂದ ಬಿಂದಿಗೆ, ಬಕೆಟ್ ಸೇರಿದಂತೆ 10 ಬಗೆಯ ವಸ್ತುಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ಬೆಂಗಳೂರಿನಲ್ಲೂ ಮೈಸೂರು ರಸ್ತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಆ ರೀತಿ ಪ್ಲಾಸ್ಟಿಕ್ ರೀಸೈಕಲ್ ಮಾಡೋ 100 ಫ್ಯಾಕ್ಟರಿಗಳಿವೆ. ಸುಮಾರು 20 ವರ್ಷಗಳ ಹಿಂದೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಡಾಂಬರ್ ಉತ್ಪಾದನೆ ಮಾಡಿ ಅದರಿಂದ ಬೆಂಗಳೂರಿನ ರಸ್ತೆಗಳನ್ನು ಮಾಡಲು ಬಿಬಿಎಂಪಿ ಯೋಜನೆಯೊಂದನ್ನು ರೂಪಿಸಿತ್ತು. ಪ್ರಾಯೋಗಿಕವಾಗಿ ಪ್ಲಾಸ್ಟಿಕ್ ಡಾಂಬರ್ನಿಂದ ಕೆಲವೊಂದು ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ದೂ ಆಗಿತ್ತು. ಆದ್ರೆ ಆ ಡಾಂಬರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗತ್ತೆ, ಜೊತೆಗೆ ಬೇಸಿಗೆಯಲ್ಲಿ ಬೇಗ ಕರಗತ್ತೆ. ಆಗ ರಸ್ತೆ ಮೇಲೆ ಹೋಗುವ ವಾಹನಗಳಿಗೆ, ಚಕ್ರಗಳಿಗೆ ಅಂಟಿಕೊಂಡು ಬಿಡುತ್ತೆ. ಮತ್ತೆ ಯಥಾ ಪ್ರಕಾರ ರಸ್ತೆಯಲ್ಲಿ ಗುಂಡಿಗಳು ಬೀಳುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಡಾಂಬರ್ ರಸ್ತೆಯ ನಿರ್ಮಾಣದ ಪ್ರಯತ್ನ ಪ್ರಾಯೋಗಿಕ ಹಂತಕ್ಕೆ ನಿಂತೇ ಹೋಯಿತು. ಆದರೆ ಉತ್ತರಾಖಂಡ ಸರ್ಕಾರ, ಅದರಲ್ಲೂ ಚಾರ್ಧಾಮ್ ಯಾತ್ರೆಯಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿರುವ ಜೋಶಿ ಮಠದಲ್ಲಿ ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಬೇರೆ ರೀತಿಯಲ್ಲೇ ಬಳಕೆ ಮಾಡಲಾಗ್ತಿದೆ. ಜೋಶಿ ಮಠ ಪುರಸಭೆಯವರು ಪ್ರತಿದಿನ ತನ್ನ ವ್ಯಾಪ್ತಿಯಲ್ಲಿ ಬರುವ ಹೇಮಕುಂಡ ಸಾಹಿಬ್, ವ್ಯಾಲಿ ಆಫ್ ಫ್ಲವರ್, ಭೀಮ್ತಾಲ್, ಕೇತ್ರಪಾಲ್, ಕೋಟ್ಯಾ ಸೈನ್ ಹಾಗೂ ಬದ್ರಿನಾಥ್ ಮಾರ್ಗದಲ್ಲಿರುವ ಗಂಗೋಲ್, ಸಾಗರ್, ಮಂಡಲ್, ಚೋಪ್ಟಾ ಮತ್ತು ರುದ್ರನಾಥ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರತಿದಿನ ಸಾವಿರಾರು ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗ್ತಿತ್ತು. ಅದರಲ್ಲೂ ಚಾರ್ಧಾಮ್ ಯಾತ್ರೆಗೆ ತೆರಳುವ ಯಾತ್ರಿಕರು ಬಳಸಿ ಎಸೆಯುವ ಪ್ಲಾಸ್ಟಿಕ್ ಬಾಟಲ್ಗಳು, ತಿಂಡಿ ತಿನಿಸುಗಳ ತ್ಯಾಜ್ಯಗಳ ನಿರ್ವಹಣೆಯೇ ದೊಡ್ಡ ಸಮಸ್ಯೆಯಾಗಿತ್ತು. ಈ ಸಂದರ್ಭದಲ್ಲಿ ಈ ಬಾರಿ 26.5 ಲಕ್ಷ ಯಾತ್ರಿಕರು ಚಾರ್ಧಾಮ್ ಯಾತ್ರೆಯನ್ನ ಪೂರ್ಣಗೊಳಿಸಿದ್ದಾರೆ. ಸುಮಾರು 9,50,000 ಯಾತ್ರಿಕರು ಕೇದಾರನಾಥ್ ಧಾಮಕ್ಕೆ ಭೇಟಿ ನೀಡಿದ್ರು ಮತ್ತು 7 ಲಕ್ಷಕ್ಕೂ ಹೆಚ್ಚು ಜನ ಬದ್ರಿನಾಥ್ ಧಾಮಕ್ಕೆ ಭೇಟಿ ನೀಡಿದ್ದಾರೆ. ಅಂದ್ರೆ ಈ ಪ್ರವಾಸಿಗರಿಂದ ಜೋಶಿಮಠ ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಇನ್ನೆಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಹರಡಿರಬಹುದು ಅನ್ನೋದನ್ನ ಸ್ವಲ್ಪ ಊಹಿಸಿಕೊಳ್ಳಿ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಇಟ್ಟಿಗೆ ನಿರ್ಮಾಣ. ಇಂತಹ ಸಂದರ್ಭದಲ್ಲಿ ಯಾರು ಐಡಿಯಾ ಕೊಟ್ರೋ ಏನೋ, ಜೋಶಿಮಠ ಪುರಸಭೆಯು ಕೆಲವು ಖಾಸಗಿ ವ್ಯಕ್ತಿಗಳ ಸಹಯೋಗದಲ್ಲಿ ಸೇರ್ಕೊಂಡು ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಇಟ್ಟಿಗೆ ತಯಾರಿಕೆಗೆ ಮುಂದಾಗಿದೆ. ಹೌದು, ರ್ಯಾಕ್ ಪಿಕ್ಕರ್ಗಳು ಸಂಗ್ರಹಿಸುವ ಮೊದಲಿಗೆ ಪ್ಲಾಸ್ಟಿಕ್ ಬಾಟಲ್ ಮತ್ತಿತರ ವಸ್ತುಗಳನ್ನು ಪುರಸಭೆಯವರೇ ಖರೀದಿಸುತ್ತಾರೆ. ಬಳಿಕ ಅದನ್ನ ಬೇರ್ಪಡಿಸಿ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಲಾಗುತ್ತೆ. ಅದಕ್ಕೆ ನಂತರ ಫೌಂಡ್ರಿ ಮಿಶ್ರಣ ಮಾಡಲಾಗುತ್ತೆ.
ಕಬ್ಬಿಣದ ಕುಲುಮೆಗಳ ಬಳಿ ಇರುವ ಕಾದ ಕಬ್ಬಿಣದ ಚೂರುಗಳಿಂದ ಉಂಟಾಗುವ ತ್ಯಾಜ್ಯ ಅದನ್ನ ಫೌಂಡ್ರಿ ವೇಸ್ಟ್ ಅಂತಾರೆ. ನಂತರ ಈ ಮಿಶ್ರಣವನ್ನ ನಿರ್ದಿಷ್ಟ ಬಿಸಿಯಲ್ಲಿ ಕಾಯಿಸಿ ಪಾಕದಂತೆ ತಯಾರು ಮಾಡಲಾಗುತ್ತೆ. ಈ ಪಾಕವನ್ನ ಇಟ್ಟಿಗೆಗಳ ಆಕಾರಕ್ಕೆ ಮೋಲ್ಡ್ ಮಾಡಿ ಆ ಮೋಲ್ಡ್ ಅನ್ನ ತಂಪು ಮಾಡಿದ್ರಾಯ್ತು. ಅಲ್ಲಿಗೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಾಡಿದ ಇಟ್ಟಿಗೆ ರೆಡಿ. ಈ ಇಟ್ಟಿಗೆಗಳು ಸಾಮಾನ್ಯವಾದ ಮಣ್ಣಿನ ಇಟ್ಟಿಗೆಗಳಿಗಿಂತ ಸಿಮೆಂಟ್ನ ಹಾಲೋ ಬ್ರಿಕ್ಸ್ಗಳಿಗಿಂತಲೂ ಹಲವು ಪಟ್ಟು ಸ್ಟ್ರಾಂಗ್ ಮತ್ತು ಗಟ್ಟಿಯಾಗಿರುತ್ತವಂತೆ. ನಿಮಗೆ ಆಶ್ಚರ್ಯ ಆಗಬಹುದು. ಪ್ರಸಕ್ತ ಚಾರ್ಧಾಮ್ ಯಾತ್ರೆಯ ವೇಳೆಯಲ್ಲಿ ಜೋಶಿಮಠ ಒಂದರಲ್ಲೇ 3 ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸಂಗ್ರಹಿಸಲಾಗಿತ್ತು. ಈ 3 ಟನ್ ಪ್ಲಾಸ್ಟಿಕ್ ಬಳಕೆ ಮಾಡಿ ಸೂಪರ್ ಕಾಸ್ಟಿಂಗ್ ಮೋಲ್ಡೆಡ್ ಇಟ್ಟಿಗೆಗಳನ್ನ ತಯಾರಿಸಿ ಮಾರಾಟ ಮಾಡಲಾಗಿದೆ. ಇಟ್ಟಿಗೆಗಳ ಮಾರಾಟದಿಂದ ಜೋಶಿಮಠ ಪುರಸಭೆಗೆ 1.2 ಕೋಟಿ ರೂಪಾಯಿ ಆದಾಯ ಬಂದಿದೆ. ಪ್ಲಾಸ್ಟಿಕ್ ಬಾಟಲ್ಗಳಿಂದ ಬಟ್ಟೆ ತಯಾರು. ಈಗ ಇದೇ ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಪಾಲಿಯೆಸ್ಟರ್ ಬಟ್ಟೆ ತಯಾರಿಸಲಾಗ್ತಿದೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಅಮೆರಿಕಾದಂತಹ ದೇಶಗಳು ಎಷ್ಟೋ ವರ್ಷಗಳ ಹಿಂದೆಯೇ ಈ ಒಂದು ಪ್ರಯೋಗವನ್ನ ಮಾಡಿಬಿಟ್ಟಿವೆ. ಅದರಲ್ಲೂ ಈಗ ಪಾದರಕ್ಷೆ ತಯಾರಿಸುವ ಬಹುತೇಕ ಪ್ರಖ್ಯಾತ ಬ್ರ್ಯಾಂಡ್ಗಳು ಕೂಡ ಪ್ಲಾಸ್ಟಿಕ್ ಅನ್ನೇ ಕಚ್ಚಾ ವಸ್ತುವನ್ನಾಗಿ ಬಳಕೆ ಮಾಡ್ತಿದೆ. ಹಾಗಾಗಿಯೇ ಈಗ ಬ್ರಾಂಡೆಡ್ ಕಂಪನಿಗಳ ಜೊತೆಗೆ ನೂರಾರು ಲೋಕಲ್ ಕಂಪನಿಗಳು ಕೂಡ ಪ್ಲಾಸ್ಟಿಕ್ ತ್ಯಾಜ್ಯದಿಂದಲೇ ಶೂಸ್, ಸ್ಲಿಪ್ಪರ್ಸ್ ಗಳನ್ನ ತಯಾರಿಸ್ತಾ ಇದೆ. ಇದರ ಜೊತೆಗೆ ಕೆಲವು ಭಾರತೀಯ ಕಂಪನಿಗಳು ಪ್ಲಾಸ್ಟಿಕ್ ಬಾಟಲ್ ತ್ಯಾಜ್ಯವನ್ನ ಬಳಕೆ ಮಾಡಿಕೊಂಡು ಪಾಲಿಯೆಸ್ಟರ್ ಬಟ್ಟೆ ತಯಾರು ಮಾಡ್ತಿದೆ. ವಿಶ್ವದಾದ್ಯಂತ ಸುಮಾರು 1.5 ಮಿಲಿಯನ್ ಸಂಸ್ಥೆಗಳು ಪ್ಲಾಸ್ಟಿಕ್ ಬಾಟಲ್ಗಳು, ಕವರ್ಗಳು ಮೊದಲಾದವುಗಳಿಂದ ಪಾಲಿಯೆಸ್ಟರ್ ತಯಾರು ಮಾಡುತ್ತೆ. ಭಾರತದಲ್ಲೂ ಕೂಡ ಮುಂಬೈನಲ್ಲಿ ಮೊದಲ ಬಾರಿಗೆ ಪ್ಲಾಸ್ಟಿಕ್ ತ್ಯಾಜ್ಯದ ಪಾಲಿಯೆಸ್ಟರ್ ಬಟ್ಟೆಯನ್ನ ತಯಾರು ಮಾಡುವ ಘಟಕವನ್ನ ಪ್ರಾರಂಭಿಸಲಾಗಿತ್ತು. ದೇಶದ ಪ್ರಮುಖ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಆಯಾಯ ನಗರಗಳ ಆಡಳಿತ ನಿರ್ವಹಣೆ ಮಾಡುವ ಸ್ಥಳೀಯ ಸಂಸ್ಥೆಗಳು ಇಂತಹ ಉದ್ಯಮಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರೆ ಸಾಕು. ತಮ್ಮ ನಗರದಲ್ಲಿ ಉತ್ಪಾದನೆಯಾಗುವ ಕಸವನ್ನು ಈ ಉದ್ಯಮಿಗಳು ಖರೀದಿಸುತ್ತಾರೆ. ಅದರಿಂದ ಸ್ಥಳೀಯ ಸಂಸ್ಥೆಗೂ ಲಾಭ. ಅತ್ತ ಕಸದಿಂದ ರಸ ಮಾಡುವ ಉದ್ಯಮಗಳು ಸಹ ಕೈತುಂಬ ಲಾಭ ಗಳಿಸುತ್ತೆ. ನೂರಾರು ಮಂದಿಗೆ ಉದ್ಯೋಗಾವಕಾಶಗಳು ಕೂಡ ಸಿಗುತ್ತವೆ. ಈ ಕೆಲಸ ಮಾಡೋದು ಅಷ್ಟು ಸುಲಭವೇನಲ್ಲ. ಪಾಲಿಯೆಸ್ಟರ್ ಬಟ್ಟೆ ತಯಾರಿಕೆ ಆಗಲಿ, ಪ್ಲಾಸ್ಟಿಕ್ ಫೌಂಡ್ರಿ ಇಟ್ಟಿಗೆ ತಯಾರು ಮಾಡುವಾಗ ಭಾರಿ ಪ್ರಮಾಣದಲ್ಲಿ ನೀರಿನ ಬಳಕೆ ಆಗುತ್ತೆ. ಅಲ್ಲಿ ಬಳಕೆ ಮಾಡಿದ ನೀರನ್ನ ನದಿ, ಸರೋವರ, ಕೆರೆಗಳಂತಹ ಜಲಮೂಲಗಳಿಗೆ ಹರಿಸಿದ್ರೆ ಮತ್ತೆ ಅಪಾಯ ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಪ್ಲಾಸ್ಟಿಕ್ ಅಂಶವನ್ನೇ ಹೆಚ್ಚು ಹೊಂದಿರುವ ಈ ನೀರು ಅಕ್ಷರಶಃ ವಿಷವಾಗಿರುತ್ತೆ. ಇದರಿಂದ ದೇಶದ ಜಲಮೂಲಗಳೇ ನಾಶವಾಗಿ ಹೋದ್ರೆ ಏನ್ ಮಾಡೋದು ಅಂತ ಪರಿಸರವಾದಿಗಳು ಆತಂಕ ಪಡ್ತಿದ್ದಾರೆ.